ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇದು ಅಮಾವಾಸ್ಯೆ ದಿನದ್ದು ಲಾಗ್ ಆಗಿರುತ್ತೆ, ಸಂಡೇ ದಿನದ ಲಾಗು. ಹಾಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ನೋಡಿದರೆ ಬೆಳಿಗ್ಗೆ ಲೇಟಾಗಿ ಎದ್ವಿ. ಇವತ್ತು ಸಂಡೇ ಅಂತ ಹೊರಗಡೆ ಫುಲ್ ಮೋಡ ಎಲ್ಲ ಆವರಿಸ್ಕೊಂಡಿತ್ತು. ಮೋಡ ಇನ್ನೇನು ಮಳೆ ಬರುತ್ತೆ ಅನ್ನೋ ಥರನೇ ಆಗಿತ್ತು, ಬಟ್ ಮಳೆ ಬಂದಿಲ್ಲ. ಬಿಸಿಲು ಮೋಡ ಎರಡೂ ಮಿಕ್ಸ್ ಇತ್ತು. ಹಾಗೆ ಇವತ್ತು ಸಂಡೇ ಇತ್ತಲ್ಲ, ಹಂಗಾಗಿ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತಂದು ವಾರಕ್ಕೊಂದು ಟೈಮ್ ಸಿಗುತ್ತೆ ನಮಗೆ. ಯಾಕೆ ಡ್ಯೂಟಿಗೆ ಹೋಗ್ತೀವಿ ಬರ್ತೀವಿ, ಸುಮ್ಮನೆ ಸ್ಕೂಲಿಗೆ ಕಳಿಸ್ಬೇಕು ಮಗಳನ್ನ, ಅಡುಗೆ ಅದು ಇದು ಅಂತ ಬ್ಯುಸಿಯಾಗಿಬಿಡ್ತೀವಿ ಫುಲ್ಲು. ಹಾಗಾಗಿ ಸಂಡೇ ದಿನ ಇವತ್ತು ಮನೆಯಲ್ಲೇ ಇದ್ವಿ, ಎಲ್ಲಿ ಹೊರಗಡೆ ಜಾಸ್ತಿ ಹೋಗಲಿಲ್ಲ. ಹಾಗಾಗಿ ಏನೂ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ. ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಎಲ್ಲ ಜೋಡಿಸ್ಕೊಂಡು ನನ್ನ ಮಗಳನ್ನ ಎಬ್ಬಿಸಿ, ನಾನು ಕೂಡ ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ, ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅಡುಗೆ ಮನೆಗೆ ಬಂದೆ. ಬೆಡ್ರೂಮ್ದೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಕ್ಲೀನ್ ಮಾಡಬೇಕಾದ್ರೆ ನನ್ನ ಮಗಳದ್ದು ಹಠ ಒಂದು ಜಾಸ್ತಿ. ಅವಳು ಲೇಟಾಗಿ ಎದ್ಲು ಇವತ್ತು. ನಾವು ಲೇಟಾಗಿ ಎದ್ವಿ, ನಿದ್ದೆನೂ ಇರೋದಿಲ್ಲ. ಹಾಗಾಗಿ ಲೇಟಾಗಿ ಎದ್ಕೊಂಡು ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಬಂದ್ವಿ. ಈ ಮೋಡಕ್ಕೆ ಎಲ್ಲೂ ಹೊರಗಡೆ ಹೋಗಬೇಕು ಅಂತ ಏನೂ ಇಂಟ್ರೆಸ್ಟೇ ಬರೋಲ್ಲ, ಹೊರಗಡೆ ಹೋಗೋಕ್ಕೂ ಮನಸ್ಸು ಬರೋಲ್ಲ. ಎಲ್ಲಿ ಮಳೆ ಆಗ್ಬಿಡುತ್ತೋ, ಮಳೇಲಿ ಸಿಕ್ಕಾಕೋತೀವೋ ಅನ್ನೋ ಭಯದಿಂದ ಮನೆಯಲ್ಲೇ ಇದ್ವಿ. ಟಿಫನಿಗೆ ಅಂತಂದು ಇವತ್ತು ಉಪ್ಪಿಟ್ಟು ಅಷ್ಟೇ ಮಾಡಿಕೊಂಡೆ. ಬೆಳಗ್ಗೆ ಲೇಟಾಗೇ ಆಗಿತ್ತು, ಮಧ್ಯಾಹ್ನ ಟೈಮ್ 12 ಗಂಟೆ ಸುಮಾರು ಆಗಿತ್ತು. ಹಾಗೆ ಉಪ್ಪಿಟ್ಟು ಚುರ್ಮರಿ ಇದ್ದು ಮಂಡಕ್ಕಿ ಹಚ್ಕೊಂಡಿದ್ವಿ. ಇದೆ ಚುರ್ಮುರಿ ಒಗ್ಗರಣೆ ಹಚ್ಕೊಂಡಿದ್ವಿ. ನಮ್ಮ ಸೈಡ್ ಅಂತೂ ಉಪ್ಪಿಟ್ಟು ಚುರ್ಮರಿ ಶಿರಾ ಅಂತೂ ಫೇಮಸ್ಸು. ಹಂಗೆ ಉಪ್ಪಿಟ್ಟು ಚುರ್ಮರಿ ತಿನ್ಬೇಕಂತ ಅನ್ನಿಸ್ತು. ಬೆಳಗ್ಗೆ ಯಾರೂ ಇರೋದಿಲ್ಲ ಮನೆಯಲ್ಲಿ, ಎಲ್ಲ ಡ್ಯೂಟಿಗೆ ಹೋಗ್ತಾ ಇರ್ತೀವಿ. ಯಾರೂ ಸರಿಯಾಗಿರೋದಿಲ್ಲ, ಕೂತ್ಕೊಂಡು ಊಟ ಮಾಡೋಕ್ಕೂ ಟೈಮ್ ಇರೋಲ್ಲ, ಅವಸರಲ್ಲಿ ಇರ್ತೀವಿ. ಉಪ್ಪಿಟ್ಟು ಚುರ್ಮರಿ ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ಊಟ ಮಾಡಿ ನಮ್ಮ ತಮ್ಮಗೂ ಹಾಕ್ಕೊಟ್ಟೆ. ಅವನು ಕೂಡ ತಿಂದ. ಮಗಳಿಗೂ ಸ್ವಲ್ಪ ತಿನ್ನಿಸ್ದೆ. ಆಮೇಲೆ ಹೇರ್ ಕೇರ್ ಮಾಡ್ಕೋಬೇಕು ಅಂತಂದು ಅಡುಗೆ ಮನೆ ಕ್ಲೀನಿಂಗು, ಬೆಡ್ರೂಮ್ ಕ್ಲೀನಿಂಗ್ ಎಲ್ಲ ಧೂಳು ಹೊಡೆಯೋದೆಲ್ಲ ಮುಗ್ದಿತ್ತಲ್ಲ. ಇದು ಹೇರ್ ಕೇರಿಗೆ ಅಗಸೆ ಬೀಜದ್ದು ಇದನ್ನು ತರಿಸಿದ್ನಲ್ಲ ಜೆಲ್ಲು, ನಿಮ್ಗೆ ತೋರಿಸಿದ್ದೀನಿ ಹಿಂದಿನ ಲಾಗಲ್ಲಿ. ನೋಡಿರಲಿಲ್ಲ ಅಂದರೆ ನೋಡಿ ಅಲ್ಲಿ. ಇದು ಪರ್ಪಲಲ್ಲಿ ತರಿಸಿದ್ದು ನಾನು, ಪರ್ಪಲ್ ಆ್ಯಪಲ್ಲಿ ತೊಗೊಂಡಿರೋದು. ಚೆನ್ನಾಗಿ ಬರುತ್ತೆ. ಇದರಿಂದ ನನಗೆ ಕೂದಲನ್ನು ಸ್ಮೂತಾಗಿರ್ತವೆ, ಸ್ವಲ್ಪ ದಟ್ಟ ಅನಿಸಿದ್ದಾವೆ ಕೂದಲು ಡೆಲಿವರಿ ಆದಮೇಲೆ. ಇದನ್ನೆಲ್ಲ ಲಾಗಲ್ಲಿ ಹಾಕಿದ್ದೀನಿ, ಹಿಂದಿನ ಲಾಗಲ್ಲಿ. ಹಾಗೆ ನಾನು ಕೂಡ ಹೇರ್ ಕೇರ್ಗೆ ಹೇರ್ ಮಾಸ್ಕ್ ಹಾಕ್ಕೊಂಡೆ. ಇದು ಅಗಸೆ ಬೀಜದ್ದು ಜೆಲ್ ಹಚ್ಕೊಂಡು ಮೇಲೆ ಕಟ್ಕೊಂಡೆ. ಆಮೇಲೆ ಮಗಳು ಬಂದಳು. ನನ್ನ ಮಗಳಂತೂ 1 ಗಂಟೆಗೆ 2 ಗಂಟೆಗೆ ಒಂದೊಂದು ಡ್ರೆಸ್ ಚೇಂಜ್ ಮಾಡ್ತಾನೇ ಇರ್ತಾಳೆ. ಅವಾಗ ಅದು ಬೇಡ, ಒಂದು ಸ್ವಲ್ಪ ಡ್ರೆಸ್ ಮೇಲೆ ಏನಾದರೂ ಬಿದ್ದರೂ ತೆಗೆದು ಹಾಕೋದು. ಅದನ್ನು ಒಗೆಯೋಕ್ಕೂ ಆಗೋಲ್ಲ, ಇಡೋಕ್ಕೂ ಆಗೋಲ್ಲ, ಆ ಥರ ಮಾಡ್ತಾಳೆ. ಆಮೇಲೆ ಅವಳಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಕೊಬ್ಬರಿ ಎಣ್ಣೆ ಅದನ್ನು ತೊಗೊಂಡು, ಚಿಕ್ಕವಳಿದ್ದಾಗೆಲ್ಲ ಹಿಂಗೆ ಎರಿತಿದ್ವಲ್ಲ ಬಿಸಿನೀರು ಹಾಕಿ. ಇವಾಗ ಭಾಳ ದಿನ ಆಯಿತು ಹಚ್ಚಿದ್ದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಲೆಗೆ, ಕಪಾಳಿಗೆ, ಬೆನ್ನಿಗೆ ಹಚ್ಚಿ ಒಂದು ಸ್ವಲ್ಪ ತಿಕ್ಕಿದೆ. ಆಮೇಲೆ ಯಾಕೋ ಒಂದು ಸ್ವಲ್ಪ ಲೂಸ್ ಮೋಷನ್ ಆಗ್ತಾಯಿತ್ತು ಅವಳಿಗೆ, ಬಟ್ಟೆ ಇಳಿತೈತಲ್ಲ ಆ ಥರ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಈ ಥರ ಹಿಂಬಡದಲ್ಲಿ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ಮಾಡಿದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಲೂಸ್ ಮೋಷನ್ ಜಾಸ್ತಿ ಮಾಡ್ತಿರ್ತಾರಲ್ಲ ಮಕ್ಕಳು, ಆವಾಗ ಈ ಥರ ಕಾಲಲ್ಲಿ ಹಿಂಬಡದ ಕೀಳಿರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಈ ಥರ ಒಂದು ಸ್ವಲ್ಪ ತಿಕ್ಕಿದರೆ ಅದೇನೋ ಬಟ್ಟೆ ಇಳಿಯುತ್ತೆ ಅಂತಾರೆ ನಮ್ಮ ಸೈಡು, ಅದು ಕಡಿಮೆ ಆಗುತ್ತಂತ. ಹಂಗೆ ಒಂದು ಸ್ವಲ್ಪ ಕೈಗೆ ಕಾಲಿಗೆಲ್ಲ ಹಚ್ಚಿ ಒಂದು ಸ್ವಲ್ಪ ತಿಕ್ಕಿದೆ. ಆಮೇಲೆ ಇಬ್ಬರು ಸ್ನಾನ ಮಾಡ್ಕೊಂಡು ಬಂದ್ವಿ. ನಾನು ಹೆಂಗೆ ಮಾಡ್ತೀನಿ ಹಾಗೆ ಮಾಡಬೇಕು ಅಂತಾಳೆ. ನಾನು ಯಾವ ಡ್ರೆಸ್ ಹಾಕ್ಕೋತೀನಿ ಹಾಗೆ ಹಾಕೋಬೇಕು ಅಂತಾಳೆ. ಫುಲ್ ಮಿನಿಮೀನೇ ಆಗಿಬಿಟ್ಟಿದ್ದಾಳೆ. ನಾನು ಹೆಂಗಿರ್ತೀನಿ ಹಾಗೆ ಇರಬೇಕು, ನಾನು ಏನು ಮಾಡ್ತೀನಿ ಅದೇ ಮಾಡಬೇಕು ಅಂತ ಒಂಥರ ಖುಷಿ ಅನಿಸುತ್ತೆ ಅವಳ ಜೊತೆ ಟೈಮ್ ಕಳೆಯೋದು. ಹಂಗೆ ಅವಳಿಗೂ ಕೂಡ ತಲೆಯೆಲ್ಲ ಒರೆಸಿ ಈ ಬತ್ತಿ ಹಚ್ಚಿದ ಡ್ರೆಸ್ ಹಾಕಿದೆ. ನಾನು ಕೂಡ ರೆಡಿಯಾಗಿ ಪೂಜೆ ಮಾಡಬೇಕು, ಅಮಾವಾಸ್ಯೆ ಪೂಜೆ ಮಾಡಿಕೊಂಡೆ. ಕಾಯಿ ಹೊಡೆದು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಸಂಡೇನೇ ಇತ್ತಲ್ಲ, ಹಂಗಾಗಿ ಸಂಡೇನ ಮಾಡಿಕೊಂಡೆ. ಆಮೇಲೆ ನಮ್ಮ ಮಮ್ಮಿ ಪಾಪ ಬಂದರು ಊರಿಂದ, ಮಂದೇವ್ರಿಗೆ ಹೋಗಿದ್ರು ಬೈಕ್ ಮೇಲೆ. ಹಾಗೆ ಬೈಕ್ನ ಇಲ್ಲೇ ಆಂಧ್ರಕ್ಕೆ ಹೋಗಿದ್ರು, ಆಂಧ್ರ ಪ್ರದೇಶಕ್ಕೆ. ಅಲ್ಲಿಂದನೇ ಸೀದಾ ಇಲ್ಲಿಗೆ ಕರೆಸ್ಕೊಂಡೆ ಮನೆಗೆ. ಇಲ್ಲೇ ಇದ್ದು ಒಂದು ರೆಸ್ಟ್ ತೊಗೊಂಡು ಹೋಗೋ ಅಂತ್ರಿ ಬರ್ರಿ ಪಾಪ ಅಂತ ಬಂದರು. ದೇವರಿಗೆ ಬೈಕ್ ಮೇಲೆ ಹೋಗ್ಬೇಕಂತ ನಮ್ಮ ಅಪ್ಪಾಜಿ ತೊಗೊಂಡೋಗಿತ್ತು, ಮಮ್ಮಿ ಅಪ್ಪಾಜಿ ಇಬ್ಬರು ಕೂಡ. ಅವರು ಬಂದರು, ಫ್ರೆಶ್ ಅಪ್ ಆದರು. ನಾನು ಇವತ್ತು ಶ್ರೀಕರ್ಣಿ ಮತ್ತು ಅನ್ನ ಸಾಂಬಾರು ಚಪಾತಿ ಮಾಡ್ತಾಯಿದ್ವಿ. ಚಪಾತಿನ ಲಟ್ಸೋದು ಒಂದೇ ಇಟ್ಟಿದ್ದೆ, ಯಾಕಂದರೆ ಊಟ ಮಾಡಬೇಕಾದ್ರೆ ಬಿಸಿದು ಮಾಡಿಕೊಟ್ರಾಯ್ತು ಅಂತ ಅಂದ್ಬಿಟ್ಟಿದ್ದೆ. ನಾನು ಮಾಡುವಾಗ ನಮ್ಮ ಮಮ್ಮಿನೇ ಮಾಡ್ತೀನಿ ಅಂತಂದರು. ಲಟ್ಟಿಸ್ಕೊಡು ಮಮ್ಮಿ ಕೂತ್ಕೊಂಡು, ನಾನು ಮಾಡ್ತೀನಿ ಬೇಯಿಸ್ಕೊಡ್ತೀನಿ, ಊಟ ಮಾಡಲಿ ಅವ್ರು ಅಂತಂದು ಬಡ ಆಗತ್ತಂತ ನಾನು ಮಾಡಿದ್ರೆ. ಇಲ್ಲಿ ನನ್ನ ಮಗಳಂತೂ ಬಿಡಲೇ ಇಲ್ಲ. ನಾವೇನಾದ್ರು ಮಾಡೋ ಹತ್ರ ಸಾಕು, ರೊಟ್ಟಿ ಚಪಾತಿ ಈ ಥರ ಮಾಡೋಕ್ಕತ್ರ ಸಾಕು ತಾನು ಬಂದು ಮಾಡ್ತೀನಿ ಅಂತಾಳೆ. ಹಠ ಅಂದರೆ ಹಠ ಮಾಡ್ತಾಳೆ. ಹಿಂದೆ ಈ ಥರದ್ದು ಎಲ್ಲರೂ ಅವಸರ ಏನಾರು ಕೆಲಸ ಇತ್ತಂದ್ರೆ ಆಗೋದೇ ಇಲ್ಲ. ಮಕ್ಕಳಿರೋ ಮನೇಲಂತೂ ಮೊದಲೇ ಆಗೋದಿಲ್ಲ. ಅವಸರದಾಗ ಏನಾರು ಮಾಡ್ತೀವಿ ಅಂತಂದ್ರೆ ಏನಾರೋ ಒಂದು ಮಾಡತ್ತಾಳ ನನ್ನ ಮಗಳು. 1ಕ್ಕೆ 4 ಕೆಲಸ ಆದರೂ ಪರವಾಗಿಲ್ಲ. ನನ್ನ ಮಗಳು ಚಪಾತಿ ಮಾಡವೇ ಬಿಟ್ಲು. ಒಂದು ಚಪಾತಿನ ಅವಳನ್ನ ಮಾಡಿ ಅವಳಿಗೆ ತಿನ್ನಿಸ್ದೆ. ನಮ್ಮ ಮಮ್ಮಿ ಹೇಳ್ಕೊಡ್ತಾಯಿದ್ರು, ಅವಳು ಮಾಡಿದ್ಲು.
ಹಂಗೆ ಚಪಾತಿನೂ ಕೂಡ ರೆಡಿ ಆಗ್ತಾ ಇತ್ತು. ಹಂಗೆ ನನ್ನ ಮಾವಿನಕಾಯಿ ಸೀಕರ್ನಿ, ಸಾಂಬಾರು, ಚಪಾತಿ ಇವಾಗ ಮಾಡಿದ್ವಿ. ಬದನೆಕಾಯಿ ಪಲ್ಯ ಈ ಥರದ್ದು ಮಾಡಿದ್ವಿ. ಆಮೇಲೆ ಈ ರೀತಿ ಯಾರಾದರೂ ಬಂದರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದರೆ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ. ಹಂಗೆ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು 4 ಗಂಟೆ ಸುಮಾರು ರೆಡಿ ಆಗಿಬಿಟ್ಟು ಇಲ್ಲೇ ಮನೆ ಹತ್ತಿರ ಒಂದು ಸ್ವಲ್ಪ ದೂರದಲ್ಲೇ ಇದೆ ಅತ್ತಿಬೆಲೆ ರೋಡಲ್ಲಿ, ಅಲ್ಲಿ ಶಿವನ ಟೆಂಪಲ್ಗೆ ಹೋಗಿ ಬರೋಣ ಅಂತಂದು ಮಮ್ಮಿ ಅಪ್ಪಾಜಿನೂ ಬಂದಿದ್ದರು. ನಾವು ಹೋಗಿಲ್ಲ, ಹೋಗೋಣ ಅಪ್ಪಾಜಿ ಅಂತಂದು ಹೇಳಿ ಡಿಸೈಡ್ ಮಾಡಿಕೊಂಡು ರೆಡಿಯಾಗಿ ಬಂದ್ವಿ. ಛತ್ರಿ ಬೇರೆ ಇಟ್ಕೊಂಡು ನನ್ನ ಮಗಳು ಅಡ್ಡಾಡ್ತಾ ಇದ್ಲು, ಬಿಸಿಲಿತ್ತು ಒಂದು ಸ್ವಲ್ಪ. ಹಾಗಾಗಿ ಬಿಸಿಲಿಗೆ ಮಳೆ ಬರುತ್ತೇನೋ ಅಂತಂದು ಛತ್ರಿ ತೊಗೊಂಡು ಹೋಗಿದ್ವಿ, ಬಟ್ ಮಳೆ ಬರಲಿಲ್ಲ. ಹಾಗೆ ಒಂದು ಸ್ವಲ್ಪ ಮೋಡದಲ್ಲೇ ಇತ್ತು. ನನ್ನ ಮಗ ಛತ್ರಿ ಅಂದ್ರೇ ಜೀವ, ಅದನ್ನ ಹಿಡ್ಕೊಂಡು ಆಟ ಆಡ್ತಿರ್ತಾಳೆ. ಶಿವನ ದರ್ಶನ ಮಾಡಿಕೊಂಡು ನೋಡಿಕೊಂಡು ಟೆಂಪಲ್ನೆಲ್ಲ ನೋಡಿಕೊಂಡು ಬರುವಾಗ ಆಂಜನೇಯಂಗೆ ಹೋಗಿ ದರ್ಶನ ಮಾಡಿಕೊಂಡು ಬರತ್ತಿದ್ವಿ. ಬರುವಾಗ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಈ ಫ್ಲೋರ್ ಮೇಲೆ ನನ್ನ ಮಮ್ಮಿನ ಕರ್ಕೊಂಬಂದಿರೋದಿಲ್ಲ, ಇದು ಎಲೆಕ್ಟ್ರಾನ್ ಸಿಟಿ ಫ್ಲೋರು. ಅಲ್ಲಿಗೆ ಹೋಗಿ ಅಡ್ಡಾಡಿಕೊಂಡು ಹಾಗೆ ಒಂದು ಸ್ವಲ್ಪ ನೋಡಿಕೊಂಡು ಬಂದ್ವಿ. ಈ ಕಡೆ ಮನೆಗೆ ಬರುತ್ತಾನೆ ಮನೆಗೆ ನಾಳೆಗೆ ಏನು ಬೇಕು ದಿನಸಿ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಮನೆಗೆ ಬಂದಮೇಲೆ ನನ್ನ ಮಗಳಂತೂ ನಮ್ಮ ಮಮ್ಮಿ ವೆಂಟಿ ಬ್ಯಾಗ್ ತೊಗೊಂಡು ಆಟ ಆಡಿದ್ದು. ಅವಳಿಗಂತೂ ನಮ್ಮ ಮಮ್ಮಿ ಏನು ಇಟ್ಕೊಂಡಿರ್ತಾರೆ ಅದೆಲ್ಲ ಬೇಕು. ನನ್ನ ಬ್ಯಾಗೂ ಬಿಡಲ್ಲ, ನಮ್ಮ ಮಮ್ಮಿ ಬ್ಯಾಗ್ನೂ ಬಿಡಲ್ಲ. ಇದ್ರಲ್ಲಿ ನಾವು ಏನಾರು ಮೇಕಪ್ ಐಟಮ್ಸ್ ಇಟ್ಟಿದ್ವು ಅಂತಂದ್ರೆ ಮುಗಿದ ಹೋಗ್ತಾವೆ, ಮುರಿದು ತುಂಡಾಗೇ ಹೋಗಿರ್ತಾವೆ ಇವ್ರ ಕೈಯಾಗ. ಇಂಪಾರ್ಟೆಂಟ್ ವಸ್ತುನೂ ಕೂಡ ಅವರಿಗೆ ಆಟದ ಸಾಮಾನಾಗಿರ್ತಾವೆ ಮಕ್ಕಳಿಗೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.